ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಜಿಟಿಡಿ ಶಾಕ್ ಕೊಟ್ಟ. ಅಡ್ಡ ಮತದಾನ ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ವಿಪ್ ಜಾರಿಯಾಗಿತ್ತು, ವಿಪ್ ಉಲ್ಲಂಘನೆ ಮಾಡಿದ್ರೆ ಉಚ್ಚಾಟನೆ ಮಾಡೋ ನಿರ್ಧಾರ. ಹಾಗಾಗಿ ಜೆಡಿಎಸ್ ಪಕ್ಷದಿಂದ ಜಿಟಿ ದೇವೇಗೌಡ ಉಚ್ಚಾಟನೆ ಆಗ್ತಾರ. ಅಡ್ಡ ಮತದಾನ ಮಾಡಿದ್ರ ಜೆಡಿಎಸ್ನ ಶಾಸಕ ಜಿಟಿಡಿ. ಅಡ್ಡ ಮತದಾನದ ಅನುಮಾನ ಇದೆ. ಅಡ್ಡ ಮತದಾನ ಮಾಡಿದ್ರೆ ಉಚ್ಚಾಟನೆ ಆಗ್ತಾರ ಜಿಟಿ ದೇವೇಗೌಡ. ಕಾಂಗ್ರೆಸ್ ಅಭ್ಯರ್ಥಿಗೆ ಜಿಟಿಡಿ ಮತ ಚಲಾಯಿಸಿದ್ರ ಅನ್ನೋ ಅನುಮಾನ ಇದೆ. ಜೆಡಿಎಸ್ನ ಒಟ್ಟು 18 ಶಾಸಕರು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಗೋವಿಂದರಾಜ್ ಇದ್ದಾರೆ. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಅಂದ್ರೆ ಕಾಂಗ್ರೆಸ್ಗೆ ಮತ ಚಲಾಯಿಸಬಾರದು ಅಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆದ್ರೆ ಇರೋ 18 ಶಾಸಕರಲ್ಲಿ ಜಿಟಿಡಿ ಕೂಡ ಒಬ್ರು ಅಡ್ಡ ಮತದಾನ ಮಾಡಿದಾರೇನೋ ಅನ್ನೋ ಅನುಮಾನ ಇದೆ. ವಿಪ್ ಉಲ್ಲಂಘನೆ ಮಾಡಿದ್ರೆ ಪಕ್ಷ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಉಚ್ಚಾಟನೆ ಆಗ್ತಾರ ಹಾಗಾದ್ರೆ ಜೆಡಿಎಸ್ ಪಕ್ಷದಿಂದ ಜಿಟಿ ದೇವೇಗೌಡ? ಬಹಳ ಸಮಯದಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಜಿಟಿಡಿ. ಪಕ್ಷದ ಕಾರ್ಯಕ್ರಮ, ಪಕ್ಷದ ಸಭೆ, ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ದೂರನೇ ಉಳಿದಿದ್ದಾರೆ. ಇವತ್ತು ವಿಧಾನಸಭೆಯಿಂದ ಪರಿಷತ್ತಿನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳಿದ್ದಾರೆ, ಬಿಜೆಪಿಯಿಂದ 2 ಅಭ್ಯರ್ಥಿಗಳಿದ್ದಾರೆ. ಇಬ್ಬರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬಿಜೆಪಿ ಹತ್ರ ಬೇಕಾದ ಸಂಖ್ಯಾಬಲ ಇದೆ. ಮತ ಚಲಾಯಿಸಿ ಹೊರಗಡೆ ಬಂದಿದ್ದಾರೆ ಜೆಡಿಎಸ್ ಶಾಸಕ ಜಿಟಿಡಿ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ ಶಾಸಕ ಜಿಟಿಡಿಯ ನಡೆ. ನಾನು ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಈಗ ಚೆನ್ನಾಗಿ ಸಂಘಟನೆ ಆಯಿತು. ಎಲ್ಲ ಶಾಸಕರು ಒಂದು ವೇದಿಕೆಗೆ ಬಂದರು. ಒಂದು ಒಳ್ಳೆಯ ಮನಸ್ಸಿಂದ ಎಲ್ಲರೂ ಬಂದು ಇವತ್ತು ಮತ ಹಾಕ್ತಾರೆ. ನಮ್ಮ ಜಿಟಿ ದೇವೇಗೌಡರು ಮೊದಲನೇ ಮತ ಅವರೇ ಹಾಕಿದ್ದಾರೆ. ಇವತ್ತು ಚಾಮುಂಡಿ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸಿರ್ಬೋದು. ಹಾಗಾಗಿ ಅವ್ರು ನಮಗೆ ಮತ ಹಾಕಿರ್ತಾರೆ ಅಂತ ನಾನು ಹೇಳಿದೆ. ಚಾಮುಂಡಿ ಆಶೀರ್ವಾದ ಮಾಡಿದ್ದಾರೆ ಅಂತ. ಈಗ ಅವರು ಆತ್ಮವಿಶ್ವಾಸದ ಮತ ಚಲಾವಣೆ ಮಾಡಿದ್ದೀನಿ ಅಂತಾರೆ. ಈ ಆತ್ಮವಿಶ್ವಾಸ ಜೆಡಿಎಸ್ ಜೊತೆಗಿದೆಯೋ ಕಾಂಗ್ರೆಸ್ ಜೊತೆಗಿದೆಯೋ ಜಿಟಿ ದೇವೇಗೌಡರು? ಅವ್ರಿಗೂ ನಮಗೂ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಇತ್ತು ಮೊದಲಿಂದ ನಮಗೆ. ಅದನ್ನು ನಾನು ಸಹ ಪಕ್ಷಕ್ಕೂ ಮೀರಿ ನಾನು ಸಹ ಅವರಿಗೆ ನಮ್ಮ ಸಂಬಂಧಗಳನ್ನ ನೆನಪು ಮಾಡಿಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ, ಅಪ್ಪ ನೀನು ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ನಾವು ಅವ್ರ ಮತ ಹಾಕಿರ್ತಾರಂತ ನಾವು ನಂಬಿದ್ದೀವಿ. ಸರ್, ಈಗ ತಾವು ರೆಸಾರ್ಟ್ಗೆಲ್ಲ ಹೋಗಿದ್ರಿ, ಆ ರೆಸಾರ್ಟ್ಗೂ ಕೂಡ ಅವ್ರು ಬರಲಿಲ್ಲ. ಸೊ ನೀವು ಪ್ರಯತ್ನ ಮಾಡಿದ್ರಾ ಅಥವಾ ಕುಮಾರಸ್ವಾಮಿ ಅವ್ರು ಪ್ರಯತ್ನ ಮಾಡಿದ್ರ ಅವ್ರು ಮಾತಾಡಿಸ್ಲಿಕ್ಕೆ? ಮೈಸೂರಿಗೆ ಹೋಗಿದ್ದೆ, ಅವರಿಗೆ ಮಾತಾಡ್ತಿದ್ದೀನಿ. ಅವ್ರ ಮನೆಯವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು. ಪಕ್ಷಕ್ಕೆ ನನ್ನ ಕೊಡುಗೆ ಏನಂತ ಗೊತ್ತು. ಅದೆಲ್ಲ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವ್ರು ರೆಸಾರ್ಟ್ಗೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ ಅಂತಲ್ಲ. ನಾವು ರೆಸಾರ್ಟ್ ಅಂತ ಹೋಗಿರಲಿಲ್ಲ. ಸಂಜೆ ಇದೊಂದು ಎಲ್ಲರೂ ಒಂದು ಕಡೆ ಸೇರಿ ಒಟ್ಟಿಗೆ ಚುನಾವಣೆ ಬರಬೇಕು ಅಂತಂದ್ವಿ. ರಾತ್ರಿನೇ ಕೆಲವರೆಲ್ಲ ರಾತ್ರಿನೇ ಬಂದ್ಬಿಟ್ರು, ಕೆಲವರು ಅಡ್ಡ ಮತದಾನ ಮಾಡಿದ್ರ ಜೆಡಿಎಸ್ನ ಶಾಸಕ ಜಿಟಿಡಿ ಅನ್ನೋದು. ಯಾಕಂದ್ರೆ ಜಿಟಿ ದೇವೇಗೌಡ ಅವರು ಮತದಾನ ಮಾಡಿ ಹೊರಗಡೆ ಬಂದಾಗ ನಾನು ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಮೊದಲೇ ಜೆಡಿಎಸ್ ಪಕ್ಷದಿಂದ ದೂರನೇ ಇದ್ರು. ಪಕ್ಷದ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡೇ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಹಾಗಾಗಿ ಜಿಟಿಡಿಯ ನಡೆ ಏನು, ಇದು ಕುತೂಹಲ ಮೂಡಿಸ್ತಾ ಇದೆ. ವೋಟಿಂಗ್ ಮಾಡಿ ಹೊರಗಡೆ ಬಂದ ನಂತರ ಆತ್ಮಸಾಕ್ಷಿಯ ಮತ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.